ನಾವಿವಾಗ ಫಸ್ಟು ತೀರ್ಥಹಳ್ಳಿಯಿಂದ ಕುಂದಾಪುರದಿಂದ ಕಾರವಾರದ ಮೇಲೆ ಸೌತ್ ಗೋವಾ ಹೋಗಿ ಅಲ್ಲಿ ಉಳ್ಕೊಳ್ಳೋ ಪ್ಲಾನ್ ಇದೆ. ಈ ರೈಡಲ್ಲಿ ಇನ್ನೊಂದಷ್ಟು ಜನ ಇರ್ತಾರೆ, ಅವರು ಮೈಸೂರಿಂದ ಬರ್ತಾ ಇದ್ದಾರೆ. ಅವರೆಲ್ಲ ಬೆಳಗ್ಗೆನೇ ಹೊರಟಿದ್ರು. ನಾನು ಸ್ವಲ್ಪ ಲೇಟಾಗಿ ಹೊರಟೆ, ಯಾಕಂತ ಹೇಳಿದ್ರೆ ಏನಾದರೂ ಲಾಸ್ಟ್ ಮಿನಿಟ್ ಚೇಂಜಸ್ ಇರುತ್ತಾ ಅಂತ ಹೇಳ್ಬಿಟ್ಟು. ಮತ್ತಂತೂ ಯಾವುದೇ ರೀತಿ ಇದುವರೆಗೂ ಹೋಟೆಲ್ ಅಥವಾ ಏನೂ ಬುಕ್ ಮಾಡಿಲ್ಲ. ಇಲ್ಲಿ ಹೋಗ್ತೀವಿ, ಅಲ್ಲಿ ಸ್ಟೇ ಮಾಡೋ ಪ್ಲಾನ್ ಇದೆ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ನೋಡ್ಬಿಡೋಣ. ವಾವ್ 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 ವಾವ್, ಸೂಪರ್ ಕಾಣ್ತಿದೆ. 2 ದಿನ ಹಿಂದೆ ಇಲ್ಲಿಗೆ ಬಂದಿದ್ದೆ. ಇವಾಗ ಅವರೆಲ್ಲ ಆಲ್ಮೋಸ್ಟ್ ಕುಂದಾಪುರ ರೀಚ್ ಆಗಾಗಿದೆ. ನಾನೇ ಇನ್ನೊಂದು 24 ಕಿಲೋಮೀಟರ್ ಹಿಂದೆ ಇದ್ದೀನಿ. ಮರವಂತೆ ಹತ್ರ ವೆಯ್ಟ್ ಮಾಡ್ತಿರ್ತಾರೆ. ನಾವಿವಾಗ ಮರವಂತೆಗೆ ಹೋಗೋಣ. ಬಂತು ನಮ್ಮ ಮರವಂತೆ. ಇಲ್ಲ, ನಂದಲ್ಲಿ ಸುತ್ತಿ ಬಳಸಿರೋ ರೂಟಲ್ಲ. ಹಾಂ, ಅವಿನ್ ಅಂತ. ಹಾಂ, ಮರವಂತೆ ನಾನು ಫಸ್ಟಲ್ಲಿ ನೋಡಿದ್ದು 7ನೇ ಕ್ಲಾಸಲ್ಲಿ. ಟೂರಿಗೆ ಬಂದಿದ್ವಿ, ಜೋಗದಿಂದ ಸುತ್ತೋಡ್ದು ಈ ಕಡೆ ಮರವಂತೆ ಬಂದು ಕೊಲ್ಲೂರು, ಉಡುಪಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆವಾಗ ನಾನು ಫಸ್ಟು ಮರವಂತೆ ನೋಡಿದ್ದು. ಅವಾಗಿನ ಚಿಕ್ಕ ಪುಟ್ಟ ನೆನಪುಗಳಿವೆ, ಅದಿನ್ನೂ ತಾಜಾ ಆಗಿದೆ. ಮಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ವೆಯ್ಟ್ ಮಾಡಿದ್ವಿ, ಮಳೆ ಕಮ್ಮಿ ಆಗಿಲ್ಲ. ಪಕ್ಕದಲ್ಲಿ ಹೋಟ್ಲಿತ್ತು ಅಂತ ಹೇಳ್ಬಿಟ್ಟು ಹೋದ್ವಿ. ಊಟ ಆ್ಯಾವ್ರೇಜ್ ಆಗಿತ್ತು. ನನ್ನ ಹಳೆ ಹೆಲ್ಮೆಟಲ್ಲಿ ವಿಸಿಬಿಲಿಟಿ ಇರಲಿಲ್ಲ ಪ್ರಾಪರಾಗಿ. ಈ ರೀತಿ ಮಳೆ ಬಂದರೆ ಒದ್ದಾಟ ಆಗ್ತಾಯಿತ್ತು. ಇವತ್ತು ಹೆಲ್ಮೆಟನ್ನು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಂತೂ ವಿಪರೀತ ಮಳೆ ಇದೆ. ಮಳೆ ಬೇಕಿತ್ತು, ಇಷ್ಟು ಮಳೆ ಬೇಡ ಇತ್ತು. ಮುರುಡೇಶ್ವರ ಬಂತು. ಆ ಕಡೆ ಅಷ್ಟು ಮಳೆ ಆಗ್ತಿದ್ದಲ್ಲ, ಇಲ್ಲಿ ನೋಡಿ, ಅಲ್ಲಿ ಮಳೆನೇ ಬಿದ್ದಿಲ್ಲ. ಇಲ್ಲಿ ಹೊನ್ನಾವರ ರೀಚ್ ಆದ್ವಿ. ಹೊನ್ನಾವರ ಅಂದ್ರೂ ಕೂಡ ಉದ್ದದ ಸೇತುವೆ ನೆನಪಾಗತ್ತೆ. ಮಧ್ಯಾಹ್ನದ ಊಟ ನಾನ್ ವೆಜ್ ಮೀನ್ಸಾರು ಏನೋ ತಿನ್ನೋಣ ಅನಿಸಿತ್ತು. ಮಳೆ ದೋಸೆಯಿಂದ ಫುಲ್ ಚಾರೆಲ್ಲ ಮುಗೀತು. ಅಲ್ಲಿಂದ ಹೊರಟಿದ್ದು ಒಳ್ಳೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಅಲ್ಲೊಂದು ಕಾಫಿ ಕುಡಿದ್ವಿ. ನಾವು ಹೋಗಿ ನಿತ್ತಲ್ಲೆಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬಂತು ನಮ್ಮ ಗೋಕರ್ಣ. ನನಗೆ ಯಾವತ್ತೂ ಬೇಜಾರಾಗದಿರೋ ಜಾಗ ಅಂತ ಹೇಳಿದ್ರೆ ಒಂದು ಗೋಕರ್ಣ, ಮತ್ತೊಂದು ಗೋವಾ, ಮತ್ತೊಂದು ಚಿಕ್ಕಮಗಳೂರು. ಇಷ್ಟು ಜಾಗಕ್ಕೂ ನಾನು ಪದೇ ವಿಸಿಟ್ ಮಾಡ್ತಾ ಇರ್ತೀನಿ, ಬೋರ್ ಅಂತೂ ಆಗಲ್ಲ. ಕೆಲವರಿಗೆ ಕೆಲವೊಂದು ಜಾಗದಲ್ಲಿ ಏನಿದೆ ಅನ್ಸುತ್ತೆ, ನನಗೆ ನಮಗೆ ಇದೆ ಅನ್ಸುತ್ತೆ ಅಷ್ಟೇ. ಇವತ್ತು ಹೆಚ್ಚಾಗಿ ಬರೀ ರೈಡೇ ಆಯಿತು. ಕೆಲವೊಂದು ಜಾಗದಲ್ಲಿ ಸ್ಟಾಪ್ ಮಾಡಬೇಕನ್ನಿಸ್ತು, ಆದರೆ ಮಳೆ ಕಾರಣದಿಂದಾಗಿ ಹೆಚ್ಚು ಸ್ಟಾಪ್ ಮಾಡಿಲ್ಲ. ಟೈಮ್ 5 ಗಂಟೆ ಆಗ್ತಾ ಬಂತು. ಗೋಕರ್ಣ ದಾಟಿ ಕಾರವಾರದಿಂದ ಸೌತ್ ಗೋವಾ ರೀಚ್ ಆಗ್ತೀವಿ. ಸೌತ್ ಗೋವಾದಿಂದ ಮತ್ತೆ ನಾವು ಬೆಳಗ್ಗೆ ಅಂಬೋಲಿ ಹೊರಟ್ರೆ ಗೋವಾ ದಾಟಿ ಹೋಗ್ಬೇಕಾದ್ರೆ ಲೇಟ್ ಆಗಿಬಿಡತ್ತೆ. ಅದಕ್ಕೋಸ್ಕರ ಆದರೆ ನಾರ್ತ್ ಗೋವಾ ಹೋಗಿ ಟ್ರೈ ಮಾಡ್ತೀವಿ. ಈ ಜಾಗಕ್ಕೆ ಬಂದ ಕೂಡ ಒಂಥರ ತುಂಬ ಬೇಜಾರಾಗುತ್ತೆ. ಕಂಡೀಷನ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಸ್ಟ್ ಆಗಿದೆ. ನಿಂತು ನೋಡಿ ಹೋಗುವ, ಒಂಥರ ಕೊಲೆ ಅನ್ಬೋದು ಅಷ್ಟೇ ಆಗಿತ್ತು. ಆಲ್ಮೋಸ್ಟ್ ಆ ಸೈಡಿಗೆ ಹೋಗ್ಬಿಟ್ಟಿದೆ ಮಣ್ಣಲ್ಲ ಇಲ್ಲಿಂದ, ಅದಷ್ಟೇ ಕುಸಿದು ಬಂದಿರೋದು. ಅಲ್ಲಿ ಮನೆಗಳಿತ್ತಂತಲ್ಲ, ಲಾರಿ ಇಲ್ಲೇ ಇದೆ ಅಲ್ಲ. ಆಶ್ಚರ್ಯ ಅಂತ ಹೇಳಿದ್ರೆ ಮಣ್ಣು ಅಲ್ಲಿ ತನಕ ಹೋಗಿದೆ. ಇಲ್ಲಿ ಆಗಿರೋದು ನೋಡಿದ್ರೆ ಅನ್ಸುತ್ತೆ ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆಗಿನೇ ಆ ಇಂಪ್ಯಾಕ್ಟ್ ಆಗಿರೋದು ಅಂತ ಹೇಳ್ಬಿಟ್ಟು. ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕಡ್ದು ಹೋಗ್ತಾರೆ. ಸೈಂಟಿಫಿಕ್ ಆಗಿ ಎಲ್ಲೂ ಪ್ರಾಪರ್ ಆಗಿರಲ್ಲ. ಜೀವಗಳು ಹೋದ್ರೂ ಕೂಡ 4 ಮೊಂಬತ್ತಿ ಹಚ್ಚಿ ನಾಟಕ ಮಾಡಿದ್ರೆ ಮುಗೀತು. ಕೆಲವೊಂದು ನೋಡಿ ಬೇಜಾರಾಗತ್ತೆ, ಮಾತಾಡಿ ಉಪಯೋಗನೂ ಇಲ್ಲ. ಇವಾಗ ಉತ್ತರ ಕನ್ನಡದಲ್ಲಿದ್ದೀವಿ. ಉತ್ತರ ಕನ್ನಡನೇ ವಿಶೇಷ. ಇಲ್ಲಿನ ಭಾಷೆ, ಇಲ್ಲಿನ ಜನ, ಇಲ್ಲಿರೋ ಪ್ರಕೃತಿ ಎಲ್ಲದೂ ಚಂದ. ಟೂರಿಸಮ್ ಅಂತ ಹಿಡಿದ್ಬಿಟ್ಟು ಹಾಸ್ಪಿಟಲ್ ತನಕನೂ ಎಲ್ಲ ಒಂದು ಕಡೆ ಕಾಣಿಸ್ತಾರೆ ಅನ್ಸುತ್ತೆ ಈ ಜಾಗಗಳನ್ನ. 30 ಕಿಲೋಮೀಟರ್ ಕಾರವಾರ, ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಗೋವಾ ಎಂಟ್ರಿ ಆಗಿಬಿಡ್ತೀವಿ. ನಾವು ಉಳ್ಕೊಳ್ಳೋಕೆ ಪ್ಲಾನ್ ಮಾಡಿರೋದು ಕನಕನೋ ಅಥವಾ ಪಾಲೋಲೆಮಲ್ಲಿ. ನನಗೆ ಇವಾಗ ಎನರ್ಜಿ ಇದೆ, ಇನ್ನೊಂದು 200 ಕಿಲೋಮೀಟರ್ ರೈಡ್ ಮಾಡ್ತೀನಿ. ಅವರಿಬ್ಬರು ಸಿಕ್ಕಾಪಟ್ಟೆ ದೂರದಿಂದ ಬಂದಿದ್ದಾರೆ. ಅವ್ರ ಕಂಡೀಷನ್ ನೋಡಿಬಿಟ್ಟು ಡಿಸೈಡ್ ಮಾಡಬೇಕಷ್ಟೇ ಹೋಗಿ.
ಟನ್ನಲಲ್ಲಿ ಹೋಗೋಕ್ಕೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ಗಾಡಿ ಎಕ್ಸಾಸ್ಟ್ ಸೌಂಡ್. ನಮ್ಮ ಗಾಡಿ ಎಕ್ಸಾಸ್ಟ್ ಸೌಂಡ್ ನಮಗೆ ಖುಷಿ ಕೊಡ್ತಾ ಇರತ್ತೆ. ಇದು ಕಾಳಿ ನದಿ. ಆ ಕಡೆ ಸೇತುವೆ ಫುಲ್ ಬಿದ್ದೋಗ್ಬಿಟ್ಟಿದೆ. ರೀಸೆಂಟಾಗಿ ನ್ಯೂಸಲ್ಲಿ ನೋಡಿರ್ತೀರ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಕರ್ನಾಟಕ ಗೋವಾ ಬಾರ್ಡರ್ ಬರುತ್ತೆ. ಅಲ್ಲಿಂದ ಇನ್ನೊಂದು 34 ಕಿಲೋಮೀಟರ್. ಅಲ್ಲೇ ಸ್ಟೇ ಮಾಡೋದು ಅಥವಾ ಏನು ಮಾಡೋದು ಅಂತ ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀವಿ. ಕರ್ನಾಟಕ ಮುಗೀತು, ಇವಾಗ ಗೋವಾ. ನಾವಿವಾಗ ಪಂಚಿ ಕಡೆ ಹೊರಟ್ವಿ. ಪಂಚಿ ಇನ್ನೊಂದು 20 ಕಿಲೋಮೀಟರ್ ಇದೆ. ಹಾಸ್ಟೆಲ್ ಬುಕ್ ಮಾಡಿದ್ವಿ. ಹಾಸ್ಟೆಲ್ ಅಂಜುನಾಥಲ್ಲಿದೆ. ಅಲ್ಲಿಂದ ನಾಳೆ ಬೆಳಗ್ಗೆ ಎದ್ದು ಹೋಗೋ ತೊಂದರೆ ಆಗೋಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನ. ಲೈಟಿಂಗು ಸಖತ್ತಾಗಿದೆ. 2 ವೀಲರ್ ಮೇಲೆ ಅಲೋ ಮಾಡಲ್ಲ. ಇನ್ನೂ ತುಂಬ ದೂರ ಆಗಲ್ಲ, ಇನ್ನೊಂದು 7-8 ಕಿಲೋಮೀಟರ್ ಒಳಗೆ. ಇಲ್ಲ ಆಕ್ಸಿಡೆಂಟ್ ಆದರೆ ಎಣ್ಣೆ ಹೊಡ್ಕೊಂಡು ಆಕ್ಸಿಡೆಂಟ್ ಅಂತ ಅನ್ಸ್ಬಿಡುತ್ತೆ. ನಿನ್ನೆ ರೀಚ್ ಆಗಬೇಕಾದ್ರೆ 10:30 ಆಯಿತು. ಚೆಕ್ಇನ್ ಆಗಿ ಫ್ರೆಶ್ ಆಗಿ ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ 1:30-2 ಗಂಟೆ ಆಗಿಬಿಟ್ಟಿತ್ತು. ಇಲ್ಲಿಂದ ಈಗ ಚೆಕ್ಔಟ್ ಆಗೋ ಟೈಮು. ಫಸ್ಟ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ಯಾಗಲ್ಲಿರೋದೇನು ತೆಗ್ದಿಲ್ಲ, ಬರೀ ಒಂದು ಜೊತೆ ಬಟ್ಟೆ ತೆಗ್ದಿದೆ ಅಷ್ಟೇ. ಚೆಕ್ಔಟ್ ಮಾಡಿಬಿಟ್ಟು ಇಲ್ಲಿಂದ ಅಂಬೋಲಿಗೆ ಹೊರಟ್ವಿ. ಸ್ಟೇ ಇಲ್ಲಿ ಮಾಡಿರೋದು ಬಂಕರ್ಸ್ಗಳು. ದುರ್ಗಮ್ಮ ಬಸ್ ಥರ ಇದೆ. ಸ್ಟೇ ಚೆನ್ನಾಗಿದೆ. ಮೇಯ್ನಾಗಿ ಟಾಯ್ಲೆಟ್ ಬಾತ್ರೂಮ್ಗಳು ಕ್ಲೀನಾಗಿದೆ. ಇದೇ ಕಾಮನ್ ಏರಿಯಾ. ಇಲ್ಲೇ ಕೂತ್ಕೊಂಡಿದ್ವಿ ನಿನ್ನೆ 2 ಗಂಟೆ ತನಕ. 3 ಜನಕ್ಕೂ ಸೇರಿ ಒಂದು 950 ರೂಪಾಯಿ ಪೇ ಮಾಡಿದ್ವಿ. 320 ರೂಪಾಯಿ ಬಿತ್ತು ಒಬ್ಬರಿಗೆ ಅಷ್ಟೇ. ದುರ್ಗಾಂಬ ಬಸ್ಸಿಂದ ಹೊರಡೋ ಟೈಮ್ ಇವಾಗ. ಬ್ಯಾಗ್ ಆಯಿತು, ಎಲ್ಲ ಚೆಕ್ ಮಾಡಿದ್ವಿ ಏನಾದರೂ ಇಟ್ಟಿದ್ದೀರಾ ಅಂತ. ಇದಿಷ್ಟೇ ಇಟ್ಟಿರೋದು. ಬ್ಯಾಗ್ ಹೊರಗಿಟ್ಟೆ. ನನ್ನ ಲಗೇಜ್ ಏನಿತ್ತು ಆಲ್ರೆಡಿ ಮೌಂಟ್ ಮಾಡಿಬಿಟ್ಟು ಬಂದು ಇಲ್ಲಿ ಬೇಸಿಕಲ್ಲಿ ನಿಂತಿದ್ದೀವಿ. ಇಲ್ಲಿಂದ ವ್ಯೂ ಹೀಗಿದೆ. ನೋಡೋಕೆ ಚೆನ್ನಾಗಿ ಕಾಣ್ತಿದೆ, ಆದರೆ ಸಿಕ್ಕಾಪಟ್ಟೆ ಶೆಕೆ ಇದೆ. ಹೋಣ ಇಲ್ಲೇ ಸ್ಟೇ ಆಗಿದ್ದು, ಶಾರ್ಟ್ ಬೈ ಸ್ಟೇ ಅಂತ ಹೇಳ್ಬಿಟ್ಟು. ಹೋಗೋ ಮುಂಚೆ ಒಂದು ಜಾಗನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಿಲ್ ಟಾಪಿಗೆ. ನಾನು ಬೆಳಗ್ಗೆ ಹೋಗಿ ಬಂದೆ, ನನ್ನ ಜೊತೆ ಇದ್ದವ್ರಿಗೆ ಯಾರಿಗೂ ಕರ್ಕೊಂಡು ಹೋಗಿಲ್ಲ. ಇವಾಗ ಅಲ್ಲಿಗೆ ಹೋಗಿ ಬಂದು ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಅಲ್ಲಿಂದ. ಇದೊಂದು ಫೇಮಸ್ ಡೆಸ್ಟಿನೇಷನ್ ಗೋವಾದಲ್ಲಿ, ಹಿಲ್ ಟಾಪು. ಆ್ಯಕ್ಚುಲಿ ಸ್ಕೈ ಕ್ಲಿಯರ್ ಆಗಿದೆ ಆಯಿತಾ, ಅದಕ್ಕೋಸ್ಕರ ಇಲ್ಲಿಂದ ಸಕ್ಕತ್ತಾಗಿ ಕಾಣ್ತಿದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ವ್ಯೂ ಸಖತ್ತಾಗಿದೆ ಇಲ್ಲಿಂದ. ಸಖತ್ತಾಗಿಲ್ಲ? ಪ್ಲ್ಯಾನಲ್ಲಿ ಚೇಂಜಸ್ ಇದೆ. ಈ ಕಡೆ ದಾರಿ ಚೆನ್ನಾಗಿತ್ತು, ನೀವು ನೋಡಿದ್ದೀರಾ ಅಂದ್ಕೊಂಡೆ. ನಾವು ಕೂತಿದ್ವಲ್ಲ ಅದ್ರ ಆಪೋಸಿಟೇ. ಮತ್ತೆ ಎಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಚೆಕ್ಔಟ್ ಆಗಿದ್ವಿ. ಅಂಬೋಲಿ ಇವತ್ತು ಹೋಗೋ ಬದಲು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ ಬೇಗ ಬಿಡೋಣ ಅಂತ. 4-4:15 ಬಿಟ್ಟರೆ ಅಂಬೋಲಿ ಹೋಗ್ಬೋದು. ಕನ್ಸರ್ನ್ ಇರೋದು ನಮ್ಮದು ನಾಳೆ ಅಂಬೋಲಿ ನೋಡಿಬಿಟ್ಟು ಮ್ಯಾಕ್ಸಿಮಮ್ ಒಂದು 400 ಕಿಲೋಮೀಟರ್ಸ್ ರೈಡ್ ಮಾಡಬೇಕು. ಮತ್ತು ವಾಪಸ್ ಎಲ್ಲಿ ಸ್ಟೇ ಬುಕ್ ಮಾಡಿದ್ವಿ ಅದು ಕಂಫರ್ಟಬಲ್ ಆಗಿತ್ತು, ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತಲ್ವ, ಅದಕ್ಕೋಸ್ಕರ ಮತ್ತು ಅದನ್ನೇ ಬುಕ್ ಮಾಡಿದ್ವಿ. ಅದು ನನಗೆ ಹೋಗಿ ಫಸ್ಟ್ ಕೆಲಸ ಇರೋದು ರಿಸೆಪ್ಷನಿಸ್ಟ್ನ ಗಟ್ಟಿಯಾಗಿ ಹಾಕ್ಕೊಂಡು ಬಿಡಬೇಕು. ನಿಮ್ಮನ್ನ ಬಿಟ್ಟು ಹೋಗೋಕ್ಕೆ ಆಗ್ತಿಲ್ಲ ನನಗೆ ಅಂತ ಹೇಳಿ ಬಂದ್ವಿ ಸ್ಟೇಗೆ. ಕರ್ಮ.